ನಮಸ್ತೆ ಕರ್ನಾಟಕ. ನಾನು ನಿಮ್ಮ ದಾವಣಗೆರೆ ಹುಡುಗಿ ಬೆಣ್ಣೆನಗರಿ ಬೆಳಗ್ಗೆ ಕಾವ್ಯ ಕಂದೋಡಿ. ನಿಮಗೆಲ್ಲ ಗೊತ್ತಾಯಿದೆ, ನಾನು ಕಾವ್ಯ ಕಂದೋಡಿ ಮಿನಿ ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಸೊ ಅದರಲ್ಲಿ ನೀವು ಕೊಟ್ಟಿರೋ ಪ್ರೀತಿ ನಂಗೆ ಖುಷಿಯಾಗಿ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ತೊಗೋಬೇಕು ಅಂತ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ ಆ ಯೂಟ್ಯೂಬ್ ಚಾನಲ್ಗೂ ಐ ಹೋಪ್ ನನಗೂ ನೀವು ಇನ್ನೂ ಪ್ರೀತಿ ಜಾಸ್ತಿ ಕೊಟ್ಟು ನನಗೆ ನನ್ನ ಬ್ಲಾಗ್ಸ್ನೆಲ್ಲ ಇಷ್ಟಪಡ್ತೀರಾ ಅಂತ. ಸೊ ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಯೂಟ್ಯೂಬ್ ಚಾನಲ್ ಏನಾಗಿರುತ್ತೆ ಅಂತಂದರೆ, ಇವತ್ತು ನನ್ನ ಕಸಿನ್ ಫ್ರೆಂಡ್ಸ್ನ ಮೀಟ್ ಆಗ್ತಾ ಇದ್ದೀನಿ. ಅವರೆಲ್ಲ ನನಗೆ ಹೊಸ ಮುಖ ಪರಿಚಯ, ಹೊಸ ಫ್ರೆಂಡ್ಸು. ಸೊ ಅವ್ರ ಗ್ರೂಪ್ ಹೆಂಗಿದೆ, ಅವ್ರ ಗ್ಯಾಂಗ್ ಹೆಂಗಿದೆ ಅಂತ ಈ ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅವರೆಲ್ಲ ನಂಗೆ ಹೊಸ ಮುಖ ಪರಿಚಯ ಆಗಿರೋದ್ರಿಂದ ಅವ್ರ ಮುಂದೆ ನನಗೆ ಏನೋ ಒಂಥರ ಇದಿರೋದಿಲ್ಲ. ಸೊ ಆ ಲಾಗ್ನ, ಆ ವಿಡಿಯೋನ ನಮ್ಮ ಕಸಿನ್ ಮಾಡ್ತಾ ಇದ್ದಾಳೆ. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗಿರುತ್ತೆ, ಅವ್ರ ಗ್ಯಾಂಗ್ ಎಲ್ಲ ಹೆಂಗಿರುತ್ತೆ ಅಂತ ನೀವು ನೋಡ್ಕೊಂಡು ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಕಂದೋಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಾರೆ. ಸೊ ವಿ ಆರ್ ಅಟ್ ಅವರ್ ಫ್ರೆಂಡ್ಸ್ ಹೋಮ್. ಪುನೀತ್ ಕುಮಾರ್ PS ಅಂತ. ಗರ್ಲ್ಸ್ ಎಲ್ಲ ಹಾಯ್ ಮಾಡಿ. ಹಾಯ್ ನೋಡಿ, ಗರ್ಲ್ಸ್ ಏನೋ ಮಾಡ್ತಾ ಇದ್ದಾರೆ ಸ್ಪೆಷಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಯಾವನಾದ್ರೂ ಬಿಸಿ ಬೇಳೆ ಬಾತಿಗೆ ಇಂಥ ಈರುಳ್ಳಿ ಅದನ್ನು ಬಿಡಿಸಕ್ ಬೇರೆ ಕೊಟ್ಟಿದ್ದಾನೆ. ಬಿಸಿ ಬೇಳೆ ಬಾತ್ ಪ್ರೋಸೆಸ್. ಹೆಚ್ಚಿನ ಮಾಹಿತಿಗಾಗಿ ಏನು ಕಾಂಟ್ಯಾಕ್ಟ್ ಮಾಡಿ. ಪುನೀತ್ ಕುಮಾರ್ PS ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಫಾಲೋ ಮಾಡಿ. ಓಕೆ, ಎವ್ರಿವನ್ ಈಸ್ ಬಿಸಿ. ಅಡುಗೆ ಮಾಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನಾನೇ ವಿಡಿಯೋ ಮಾಡ್ತಾ ಇರೋದು. ಬೆಳ್ಳುಳ್ಳಿ ಯಾರು ಹೆಚ್ಚುತ್ತಾರೆ ಹೇಳಿ ಫ್ರೆಂಡ್ಸ್. ನೋಡಿ ಇವನಿಗೆ ಹೇಳಿ ಫ್ರೆಂಡ್ಸ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೆಳ್ಳುಳ್ಳಿ ಯಾರು ಹೆಚ್ಚುತ್ತಾರೆ ಹೇಳಿ ಫ್ರೆಂಡ್ಸ್, ನೀವೇ ಹೇಳಿ. ಮಾಡಿದ್ರೆ 60% ಕೆಲಸ ನಾನು ಮಾಡ್ತಾ ಇರೋದಲ್ಲ. ಕರೆಕ್ಟ್. ಆ ಚಾಕ್ಲೇಟ್ ಬಿಟ್ಟಿರೋದು. ಬಾಯ್ ಬಾಯ್. ಎಲ್ಲಿಗೆ ಹೋಗ್ತಿದೀಯಾ? ಬಾಯ್, ನಾನು ಟೈಲರ್ ಅಂದೆ. ಸ್ಟಿಚ್ ಮಾಡ್ಸಕ್ಕೆ. ಓಕೆ, ಬಾಯ್ ಬಾಯ್ ಬಾಯ್. ಬಿಸಿಬೇಳೆ ಬಾತಿನ ರೆಸಿಪಿ ಹೇಳು ಪುನಿ. ಫಸ್ಟ್ ಅಕ್ಕಿ ಮತ್ತೆ ಬೇಳೆ ತಗೋಬೇಕು, ತೊಗರಿಬೇಳೆ. ಓಕೆನಾ? ಅಕ್ಕಿ 2 ಇತ್ತು ಅಂದ್ರೆ ತೊಗರಿಬೇಳೆ 1 ಹಾಕೋಬೇಕು. ಏನು 1 ಹಾಕೋಬೇಕು? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಲೋಟನ ಏನೋ 1:2 ಅವ್ನು ತೂಕ ಮಾಡಕ್. ಇನ್ನೊಂದ್ಸರಿ ಹೇಳು ಫಸ್ಟ್ ಇಂದ. ಡಿಲೀಟ್ ಮಾಡಂಗೆ. ಅಕ್ಕಿ 2 ಲೋಟ ಹಾಕಿದ್ರೆ, ಅಕ್ಕಿ 2 ಲೋಟ ಹಾಕಿದ್ರೆ 1 ಲೋಟ ಬೇಳೆ ಹಾಕಬೇಕು. ಯಾವ ಬೇಳೆ? ತೊಗರಿ ಬೇಳೆ. ಓಕೆ ಗೈಸ್, 2 ಲೋಟ ಅಕ್ಕಿಗೆ 1 ಲೋಟ ಬೇಳೆ, ತೊಗರಿ ಬೇಳೆ ಹಾಕ್ಬೇಕು. ನೆಕ್ಸ್ಟ್ ಅದಾಯ್ತಾ? ಅದಾದ್ಮೇಲೆ ತರಕಾರಿ ಎಲ್ಲ ಸ್ವಲ್ಪ ದಪ್ಪ ಸೈಜಲ್ಲಿ ಹೆಚ್ಕೋಬೇಕು. ಏನೇನ್ ತರಕಾರಿ ಹೆಚ್ಚಿದ್ಯಾ? ನವಿಲ್ಕೋಸು, ಬೀನ್ಸು, ಕ್ಯಾರೆಟ್, ಆಲೂಗೆಡ್ಡೆ. ಓಕೆ, ಆಮೇಲೆ ಟೊಮೊಟೊ ಸ್ವಲ್ಪ ಒಂದು ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕೋಬೇಕು, ಅರ್ಧ ಟೊಮೊಟೊ ವಿಜಲಿ ಓಡಿಸ್ಬೇಕು. ಓಕೆನಾ? ಅದಾದ್ಮೇಲೆ ಸಣ್ಣ ಈರುಳ್ಳಿ ತಗೋಬೇಕು. ಯಾಕೆ ಅಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆನಾ? ಆಗ್ಲಿಂದ ಸುಮ್ಮನೆ ಮಾತು ಹೊಡಿತಿದ್ದಾರೆ. ಸಣ್ಣ ಈರುಳ್ಳಿ ಅಂದ್ರೆ ಇದೆ ಮೈಸೂರು ಈರುಳ್ಳಿ. ಇದು ಮೈಸೂರು ಈರುಳ್ಳಿ. ಓಕೆ, ಇಲ್ಲ ಅಂದವರು. ಓಕೆ, ನೆಕ್ಸ್ಟ್. ಅದಾದ್ಮೇಲೆ ತರಕಾರಿ ಹೆಚ್ಕೊಂಡಿರೋದು ಅಷ್ಟನ್ನು ಕುಕ್ಕರ್ ಅಲ್ಲಿ ಹಾಕಿ 1:4 ಅಷ್ಟು ನೀರ್ ಹಾಕ್ಬೇಕು. ಓಕೆನಾ? 1:4 ಅಷ್ಟು ನೀರ್ ಹಾಕಿ 3 ವಿಷಲ್ ಓಡಿಸ್ಬೇಕು. 1:4 ಅಂತ ಅಂದ್ರೆ ಮೆನ್ಷನ್ ಕರೆಕ್ಟ್ಲಿ. 1 ಲೋಟ ನೀರು, 1 ಲೋಟ ಅಕ್ಕಿ ಪ್ಲಸ್ 1 ಲೋಟ ಬೇಳೆಗೆ 2 ಲೋಟ ಅಕ್ಕಿ. 3 ಲೋಟ ಆಯ್ತು. 3 ಲೋಟಕ್ಕೆ 3 × 4 12 ಕಪ್ಸ್ ಹಾಕ್ಬೇಕು. 12 ಕಪ್ ನೀರ್ ಹಾಕಿದ್ಯಾ ಅಂದ್ರೆ ನೀನ್ ಇವಾಗ. ಓಕೆ, ನೆಕ್ಸ್ಟ್. ಓಕೆ, ಇನ್ನು ಆಕ್ಚುಲಿ ಇದು ನಮ್ ಕಡೆ ಸಣ್ಣ ಕುಕ್ಕರ್ ಇದೆ, ನಿಮ್ ಕಡೆ ದೊಡ್ಡ ಕುಕ್ಕರ್ ಇದೆ, ಅದ್ರಲ್ಲಿ ಮಾಡ್ಬೇಕು ಆಯ್ತಾ? ಓಕೆ, ನೆಕ್ಸ್ಟ್. ಆಯ್ತು, ಡಿಪೆಂಡ್. ಇವಾಗ ನಮ್ಮ ಮನೇಲಿ ಇವಾಗ 10 ಜನ ಇದೀವಿ. 10 ಜನಕ್ಕೆ ಮಾಡ್ತಿರೋದು 5 ಲೀಟರ್ ಕುಕ್ಕರ್ ಅಲ್ಲಿ ಮಾಡ್ತಿದ್ದೀವಿ. ಆದ್ರೂ ಆಗಲ್ಲ. ಅದಕ್ಕೆ ಬ್ಯಾಕಪ್ಪಿಗೆ ಅಂತ ಅಂದು ಚಪಾತಿ ಇದೆ, ಪಲ್ಯ ಇದೆ. ನೆಕ್ಸ್ಟ್ ಈರುಳ್ಳಿ, ಸಣ್ಣ ಈರುಳ್ಳಿ ಅಷ್ಟನ್ನ ಓಪನ್ ಮಾಡ್ಕೊಂಡು, ಜಾಸ್ತಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಸಣ್ಣಗಿರುತ್ತೆ.
ಎರಡು ಲೋಡ್ ಮಾಡ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಹ್ಮ್ ಓಕೆನಾ? ಅದು ವಿಜಲ್ ಹೊಡಿ ಅಷ್ಟೊತ್ತಿಗೆ ಒಗ್ಗರಣೆಗೆಲ್ಲ ಏನ್ ಬೇಕಾದ್ರೆ ರೆಡಿ ಮಾಡ್ಕೋಬೇಕು. ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ರು ನಡೆಯುತ್ತೆ ಅಥವಾ ಡೈರೆಕ್ಟ್ ಹಾಕಿದ್ರು ನಡೆಯುತ್ತೆ. ಡೈರೆಕ್ಟ್ ಹಾಕಿದ್ರು ಚೆನ್ನಾಗಿರುತ್ತೆ, ಬಾಯಲ್ಲಿ ಸಿಕ್ಕರೆ ಅದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಶಬಾಷ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಆಕ್ಚುಲಿ ಚೆನ್ನಾಗಿರೋದು. ತರಕಾರಿ ಹೆಚ್ಚಿ ಅಲ್ಲಿ ಇಟ್ಟಿದೀವಿ. ನನ್ನ ತಂಗಿ ಏನ್ ಮಾಡ್ತಿರೋದು ತಿಂಡಿ ಅಂತ ಕೇಳ್ತಿದ್ದಾಳೆ. ಶಬಾಷ್, ಹೇಳು. ನೆಕ್ಸ್ಟ್ ಪ್ರೊಸೀಜರ್ ನೋಡಿ ಗೈಸ್, ಏನೋ ಮಾಡಿ ಏನಕ್ಕೆ ಪುನೀತ್ ಅವರೇ ಇದು ಫಸ್ಟ್ ಶೇಂಗಾ ಬೀಜನ ಹುರ್ಕೊಂಡು ತೆಗೆದಿಟ್ಕೋಬೇಕು. ಹುರ್ಕೊಂಡು ಅದೆಲ್ಲ ಕರ್ಕೊಂಡು, ಓಕೆನಾ? ಹೊಟ್ಟೆ ಹುರ್ಕೊಂಡು ತೆಗ್ದಿರ್ಬೇಕಾ ಅಥವಾ ಎಣ್ಣೆಯಲ್ಲಿ ಕರೆದು ತೆಗ್ದಿಡ್ಬೇಕು. ಜಾವಾದಿಂದ ಮಾಡಿ ಎಕ್ಲಿಪ್ಸ್. ಓಕೆ, ನೆಕ್ಸ್ಟ್ ಹೇಳು, ಏನ್ ನೆಕ್ಸ್ಟ್? ನೆಕ್ಸ್ಟ್ ಏನ್ ಪ್ರೊಸೀಜರ್? ಒಗ್ಗರಣೆ ಹಾಕ್ಬೇಕಾ? ಓಕೆ, ಸಾಸಿವೆ ಜಜ್ಬೇಕು ಅಂದಿದ್ದಲ್ಲ ಈರುಳ್ಳಿನ. ಬೇಡ, ಸಾಕಷ್ಟೇ. ಅವತ್ತು ಜಜ್ಬೇಕು ಅಂದಿದ್ದೆ, ಅವನು ಪೇಸ್ಟ್ ಮಾಡ್ಬೇಕು. ಸಾಸಿವೆ ಜೀರಿಗೆ ಗುದ್ರೆ ನೋಡಿ, ಇವ್ರ ಮನೆಯಲ್ಲಿ ಸಾಸಿವೆ ಜೀರಿಗೆ ಎಲ್ಲಿದೆ ಅಂತ ನಮಗೆ ಹುಡುಕ್ಬೇಕು ಅಂತ. ಅವಳಿಗೆ ಗೊತ್ತು ನೋಡು, ಮೊನ್ನೆ ಬಂದಾಳೆ. ರಾಜಿಗೆಲ್ಲ ಗೊತ್ತು ಪುನೀರ್ ಮನೇಲಿ ಏನೆಲ್ಲ ಐತೆ ಅಂತ. ಅವ್ರ ಅಮ್ಮ ತೋರ್ಸಿದ್ರು ಅವತ್ತು ನನಗೆ ಇಲ್ಲೇ ಇರ್ತೀನಿ ಅಂತ. ನಾನೇ ವಿಡಿಯೋ ಮಾಡ್ತೀನಿ ಅಂಡ್ ಇದೆಲ್ಲ ಇದೇನಕ್ಕೆ ತೆಗ್ದಿಟ್ಟಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಜ್ಯೂಸ್ ಮಾಡಕ್ಕೆ. ದಿಸ್ ಇಸ್ ನಾಟ್ ಪಾನಿ. ಓಕೆ, ಇದು ಏನು ಅದ್ ಹೆಂಗ್ ನೋಡು, ಸೀದ್ಗಿರತ್ತು ನೋಡ್ರಿ ಅಂತ ಅಂದ್ರು. ಇದು ಹೆಂಗ್ ನೋಡ್ತಾರೆ? ಕ್ಲೋಸ್ ಆಗಿದೆ. ವಿಜಲ್ ಆಯ್ತು. ಸರಿ ನಾನು ಹೋಗ್ತೀನಿ. ಆಹಾ ಒಂದ್ಸಲ ಹಂಗೆ ಕರ್ಬೇವು ನಾಳೆ ಚಟಾಪಟ. ನಿಧಾನ. ಸಾಕು. ನೀವು ನಂಗೆ ಐಡಿ ಕೊಡ್ರಿಲ್ಲ, ಅಡುಗೆ ಕರ್ಸೋದು ಬೇಡ. ನಿಜವಾಗ್ಲೂ ಅಪ್ರಿಸಿಯೇಷನ್ ಪೋಸ್ಟ್ ಇದು ಪುನೀತ್ ಕುಮಾರ್ ಅವ್ರಿಗೆ. ನಾವು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ. ಎಲ್ಲ ಹೊರಗಿದ್ರು ಇವಾಗಿನ ತಿಂದಿದ್ದೀನಿ ರಾಜಿ. ಬೆಂದತನ ಪುನಿ, ಯಾಕೋ ಕಲರ್ ಒಂಥರ ಡಿಫ್ರೆಂಟ್ ಇದೆ ಅಲ್ಲ. ಇದನ್ನ ಹಾಕಿಲ್ವಾ? ಖಾರದ ಪುಡಿನ ಹಾಕ್ಬೇಕು. ಆಕ್ಚುಲಿ ಕಲರ್ ಕೆಂಪು ಕಾಣ್ಬೇಕು. ಏನು ಪೌಡರ್ ಹಾಕಿಲ್ಲ, ತಡೀರಿ. ಓ ಗೈಸ್, ಇನ್ನು ಪೌಡರ್ ಹಾಕಿಲ್ಲ. ಓಕೆ, ನಮ್ ಪೌಡರ್ ಹಾಕಿದ್ರು ಯಾಕೆ ಕಲರ್ ಇದೆ? ಯಾರು ಕಮ್ಮಿ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾನು ಅದನ್ನೇ ಹೇಳಿದ್ದು, ಗೊತ್ತೈತೆ ಅಂತ. ಕಮ್ಮಿ ಮಾಡಿದ್ರು ಬೈತಿ, ಜಾಸ್ತಿ ಮಾಡಿದ್ರು ಬೈತಿ. ನನಗೆ ಯಾಕೆ ಬೇಕು? ನಿನ್ನ ಅಡುಗೆ ತಾನೆ, ನೀನ್ ಮಾಡ್ಕ. ನೀನ್ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅಲ್ಲಾಡ್ಸೋದೆ. ಬರೀ ಇಂಥದೆಯ ಮಿಕ್ಸ್ ಮಾಡಿದೆ. ಗ್ಯಾಸ್ ಕಮ್ಮಿ ಮಾಡು ಅಂತಂದ್ಯಾ? ಹೆಂಗ್ ಕಲರ್ಸಿದೆ ಇಂತರ ಕಡ್ಕೊಂಡ್ ನೀನ್ ಅಡಿಗೆ ಮಾಡ್ತಿದೀಯಲ್ಲ ನಿನಗೆ ಶಾಬಾಷ್. ಏನಾದ್ರು ಮಾಡಿದ್ದೀನಕ್ಕಾಗ ಅದು ಏನದು ಒಗ್ಗರಣೆ ಆಯ್ತು. ಅದಕ್ಕೆ ಇವಾಗ ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಸೊ ಅವ್ರ ಮನೇಲಿ ದೊಡ್ಡ ಪಾತ್ರೆ ಇರಲಿಲ್ಲ, ಅದಕ್ಕೆ ಎರಡರಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೊಡ್ಡ ಪಾತ್ರೆ ಎಲ್ಲ 10 ಜನಕ್ಕೆ ಮಾಡೋಂಥ ಪಾತ್ರೆ ಮನೇಲಿ ಇಟ್ಕೊಳ್ಳಲ್ಲ. ಅಲ್ಲ ಇವ್ರು ಯಾಕೆ ತಲ್ಲಿ ಅಂತ ಬರ್ತದೆ ಅಗ್ಲಾಗ್ಲು. ಏನೋ ನಾನು ಇವ್ರ ಕೆಲ್ಸಕ್ಕೆ ಹೇಳ್ತಾ ಇದ್ರೆ ಹೆಂಗ್ ಆಗ್ತಾನೆ ಅದೇ ಮತ್ತೆ ಅದು ಪೊಂಗಲ್ಲಿಗೆ ಪುಳಿಯೋಗರೆ ಬಂದು ಅದೇನದಿಲ್ಲ ಅಂತ ಕೇಳು. ರೆಡಿ ಆದ್ಮೇಲೆ ತಿನ್ನು. ಅದು ನಮ್ಮ ಪುನೀತ್ ಸ್ಟೈಲ್. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು
ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣ. ಇದಾಕಲ್ವಾ ಯಾರ್ನ? ಅದೇ ಹಾಕ್ತೀನಿ. ಶ್ರವಣ ಇನ್ನೊಂದ್ಸರಿ ಒಗ್ಗರಣೆ ಹಾಕ್ತಾನಂತೆ. ಯಾಕೆ ಸಾಕು ಅಮ್ಮ ನೋಡಿ ಇಲ್ಲಿ ಖಾಲಿ ಮಾಡ್ತೀನಿ. ಬಿಸಿಯಾಗಿದೆ ಬೇಳೆ ಬಾತಿಲ್ಲಿ. ಬಿಟ್ಬಿಡ್ಲ ಸತ್ತೋಗ್ತೀನಿ ಕಣ. ಹೆಂಗಿದೆಯೋ ಏನೋ ಯಾರಿಗೆ ಗೊತ್ತಿಲ್ಲ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ಹಿಡಿತಾನೆ ಇಲ್ಲ ಅದು. ಏನ್ ಸಾಕಾಗಿದೆ ನಿನಗೆ? ಆ ವಿಡಿಯೋ ಫೋನಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ, ಅದಕ್ಕೆ ಸಾಕಾಯ್ತು. ನಂಗೆ ಗೊತ್ತು ನಿಮ್ಗೆ ವಿಡಿಯೋ ಮಾಡ್ಕೊಡ್ಬೇಕಂತ ಇದ್ರೆ. ನಾವು 3 ಜನ ಬೆಸ್ಟ್ ಫ್ರೆಂಡ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನಾವೆಲ್ಲ ಏನಕ್ಕಿಲ್ಲಿ ಸೇರಿದ್ದೀವಿ ಅಂತ ನಾನು ನೆಕ್ಸ್ಟ್ ನಾಳೆ ವ್ಲಾಗ್ ನೋಡಿ. ನೀವು ಬನ್ನಿ ನಮ್ಮ ಜೊತೆಗೆ. ಸರ್ಪ್ರೈಸ್. ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಿದ್ದು, ಬಟ್ ಆನ್ ಅ ಸೀರಿಯಸ್ ನೋಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಬಟ್ ಪ್ರೊಸೀಜರ್ ಎಲ್ಲ ಇಷ್ಟೊಂದು ಮಾಡಬೇಕು, ನಮ್ಗೆ ಅಷ್ಟು ಪೇಷನ್ಸ್ ಇರಲ್ಲ ಅನ್ಕೊಂತೀನಿ. ಅವ್ನು 3 ಸರಿ ಒಗ್ಗರಣೆ ಹಾಕೊಂಡು ಯಾರು ಮಾಡ್ತಾರೆ. ಒನ್ ಮೋರ್ ಅನ್ಬೇಕು ನೀವು. ಅದು ಒಂದೇ ಸಲ ಹಾಕೋದು. ಹುಡುಗಿರಿಗೆ ಅಷ್ಟು ಪೇಷನ್ಸ್ ಇರಲ್ಲ. ಆಸ್ ಎ ಬಾಯ್ ಅವನು ಅಷ್ಟು ಮಾಡಿದ್ದಾನೆ ಅಂದ್ರೆ ಅಪ್ರಿಶಿಯೇಟ್ ಮಾಡಿರೋದು ನಮಗೋಸ್ಕರ, ನಾವು ತಿನ್ಲಿ ಅಂತ. ನೀವೇನಾದ್ರೂ ಲಾಸ್ಟ್ ಐಡಿ ಬೇಕಂದ್ರೆ ಕಮೆಂಟ್ ಹಾಕಿ guys. ಹಾ, ಇವನ್ ಐಡಿ ಏನಾದ್ರು ಪುಣ್ಯಾತ್ಮ ಪುಣ್ಯಾತ್ಮ ಬೇಕು ಅಂತ ಕಮೆಂಟ್ ಮಾಡಿ. ಇನ್ನು ಒಳ್ಳೊಳ್ಳೆ ರೆಸಿಪಿಗೆ ಇನ್ನು ನಮ್ ಚಾನಲ್ ನೋಡ್ತಾ ಇದ್ದೀವಿ. ಮಾಡ್ತಾನೆ, ತುಂಬಾ ಚೆನ್ನಾಗಿ ಮಾಡ್ತಾನೆ. ಮನೆಗೂ ಕರ್ಸಿ ಮಾಡ್ಕೊಡ್ತಾನೆ. ಎಗ್ ರೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾನೆ ಅಂತ ಕೇಳಿದೀನಿ. ಹೌದಾ? ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸ್ ಬರ್ತಾರೆ ಅಂದಿದ್ವಲ್ಲ ಗೈಸ್, ಅವ್ರನ್ನ ಕರ್ಕೊಂಡ್ ಬರಕ್ಕೆ ಆನ್ ದ ವೇ ಹೋಗ್ತಾ ಇದೀವಿ. ಹಣ ಬಂದ ಕ್ಲಾಸ್ 1 ಕಾಂಟ್ರಾಕ್ಟರ್, ಆದ್ರೆ ಮನೆ ಸೆನ್ಸಸ್ ಅಲ್ಲಿ ಬರ್ಸಿರೋದು ನಿರುದ್ಯೋಗಿ ಅಂತ. ಅವನು RCB ಅಂತ. ಸಿಂಗು ಅಂತ ಜೊತೆಗೆ ನೋಡಿದೇನ್ ಗೊತ್ತಲ್ಲ? ಯಾರಿಗ್ ಗೊತ್ತೇ? ನನ್ನ ತಂಗಿ ಗೊತ್ತಿರಕ್ಕಿಲ್ಲ. ಮಾತೇ ಆಡೋಲ್ಲ. ಅಲ್ಲೋದ್ರೆ ಅವಳು ಶ್ರವಣನ್ ತಂಗಿ ದೀಕ್ಷಾ. ಇವಳು ಮಾಸ್ಟರ್ 1 ಪೀಸು. ಇವಳು ನಂದು ಅಂತ, ಇವಳು ಪುನೀತ್ ತಂಗಿ. ಮಾತೇ ಬರೋಲ್ಲ. ಅವಳು ಜಾತ್ರೆ ರಾಜಿ. ಮಾತೇ ನಿಲ್ಸಲ್ಲ. ಬೇರೆ ಬೇರೆ ಏನಾದ್ರು ಬರ್ಲಿ ಅವಳಿಗೆ ದೊಡ್ಡ ಅವತಾರ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇವತ್ತು ನಮ್ಮ ಕಸಿನ್ದು ಅಕ್ಟೋಬರ್ 1 ಬರ್ಡೇ ಇತ್ತು. ಸೊ ಅವಳ ಬೆಸ್ಟ್ ಫ್ರೆಂಡ್ ರಾಜೇಶ್ವರಿ ಮತ್ತು ನಾವೆಲ್ಲರೂ ಒಂದು ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಈ ಪ್ಲಾನ್ನ ಹೊರಗಡೆ ಸೆಲೆಬ್ರೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತಂದು ಹೊರಗಡೆ ಸೆಲೆಬ್ರೇಟ್ ಮಾಡಿದ್ವಿ. ಅದೊಂದು ಚಿಕ್ಕ ಬೈಟ್ನ ನಿಮ್ಮ ಮುಂದೆ ಹಾಕಿದ್ದೀನಿ. ಸೊ ನೋಡ್ಕೊಂಬನ್ನಿ. ಹ್ಯಾಪಿ ಬರ್ಡೇ ಶ್ರವಣ. ಥ್ಯಾಂಕ್ ಯು ಅಜ್ಜಿ. ಆಯ್ತಾ? ಆಯ್ತು. ವಿಡಿಯೋ ಇದು ಇವತ್ತಿನ ಲಾಗ್ ಆಗಿತ್ತು. ನನಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು, ಹೊಸ ಫ್ರೆಂಡ್ಸ್ನ ಮೀಟ್ ಆಗಿ ಅವ್ರ ಗ್ಯಾಂಗ್ ಎಲ್ಲ ಹೆಂಗಿರುತ್ತೆ ಅಂತ ನೋಡಿ. ಐ ಹೋಪ್ ನೆಕ್ಸ್ಟು ನಾವು ಒಂದು ಸರ್ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇದಕ್ಕಿಂತ ಮಸ್ತಾಗಿ ಡಬಲ್ ಧಮಾಕ ಇರುತ್ತೆ. ಸೊ ನೀವೇನಾದರೂ ಅದನ್ನು ನೋಡಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.